ಚಿತ್ತಾರ ವಾಹಿನಿಯಲ್ಲಿ ಇವತ್ತೊಂದು ಸ್ಪೆಷಲ್ ಕಾರ್ಯಕ್ರಮ ನಮ್ಮ ಲಾಫಿಂಗ್ ಬುದ್ಧ ತಂಡದ ಕಡೆಯಿಂದ. ಸೊ ನಾನೇ ಆಂಕರ್, ನಾನೇ ಸೆಲೆಬ್ರಿಟಿ, ಇವರು ಆಂಕರ್, ಇವರೇ ಸೆಲೆಬ್ರಿಟಿ. ಸೊ ಲಾಫಿಂಗ್ ಬುದ್ಧ ಚಿತ್ರನ ಇದೇ August 30 ರಿಲೀಸ್ ಆಗ್ತಾ ಇದೆ. ಅದ್ರ ಸಲುವಾಗಿ ನಾವು ಒಂದ್ ಸಣ್ಣ ಆಟ ಆಡಕ್ ಬಂದಿದೀವಿ. ಸೊ ಆಟನ ಶುರು ಮಾಡೋಣ. ಲೇಡೀಸ್ ಫಸ್ಟ್, ಪ್ಲೀಸ್ ಗೋ ಹೆಡ್. ಸೊ ನಾನ್ ಕೇಳೋ ಪ್ರಶ್ನೆ ನೀವು ಉತ್ತರ ಕೊಡ್ಬೇಕು. ಗಂಟು ಮೂಟೆಯಂತಹ ಬೋಲ್ಡ್ ಪರ್ಫಾರ್ಮೆನ್ಸ್ ಅನ್ನ ಈ ಚಿತ್ರದಲ್ಲೂ ಸತ್ಯವತಿ ಪಾತ್ರದಿಂದ ನಿರೀಕ್ಷಿಸಬಹುದಾ? ಖಂಡಿತ ಇಲ್ಲ ಅನ್ಸುತ್ತೆ. ಹೇಳಿ ಸರ್, ನೀವು ಹೇಳಿ. ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಇದು. ಡೆಡ್ ಆಪೋಸಿಟ್ ಅಂತ ಹೇಳೋದಕ್ಕಿಂತ ಅಲ್ಲಿ ಏನ್ ಬೋಲ್ಡ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ರು, ಇಲ್ಲಿ ಒಂದ್ ಪ್ಯೂರ್ ಹಾರ್ಟೆಡ್, ಪ್ಯೂರ್ ಸೋಲ್ ಅಂತ ಹೇಳ್ಬೋದು. ನಮ್ಮ ಮನೆಗಳಲ್ಲಿ ಅಮ್ಮಂದ್ರೆ ಹೆಂಗಿರ್ತಾರೆ ಆ ತರದೊಂದು ಪ್ಯೂರ್ ಹೌಸ್ ವೈಫ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ಅಂಡ್ ಗಂಡಂದರ ಸ್ಟ್ರೆಸ್ ಅನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೆಂಡತಿರಿಗೆ ಗೊತ್ತಿರುತ್ತೆ. ಸೊ ಆ ಕಂಟ್ರೋಲಿಂಗ್ ಕೆಪಾಸಿಟಿನ ಇಲ್ಲಿ ತೋರಿಸಿದ್ದಾರೆ ಅಷ್ಟೇ. ನೀವು ಮನ್ಸಲ್ಲೇ ಹೇಳೋಂಗಿಲ್ಲ ಪ್ರಶ್ನೆ, ನನ್ಗೆ ಜೋರಾಗಿ ಹೇಳ್ಬೇಕು. ಇದು ಸರಿ ಇಲ್ಲ. ಇದು ನೀವ್ ಅದೇನೋ ಚೇಂಜ್ ಮಾಡ್ಬಿಟ್ಟು ಓದ್ತಾ ಇದ್ರೆ ಇವಾಗ ನನ್ಗೆ ಬೇರೆ ಅನ್ನೋ ತಪ್ಪ ಪ್ರಶ್ನೆ ಕೇಳಿದ್ರೆ ಇದು ಚಿತ್ರಕಥೆದು ಹೀರೋ ಹೆಸರು ಅಲ್ಲೇ ಅದೇ ಇರೋದು. ಅದು ಮೀನಿಂಗ್ ಇಸ್ ದ ಸೇಮ್. ಹೀರೋ ಹೆಸರು ಗೋವರ್ಧನ ಅಂತಿದೆ, ಆದ್ರೆ ಸಿನಿಮಾ ಹೆಸರು ಲಾಫಿಂಗ್ ಬುದ್ಧ ಅಂತ ಯಾಕೆ? ಅಂದ್ರೆ ಇದು ನೀವು ವ್ಯಾಘ್ರಮುಖ ಗೋ ಅಂತೇನೋ ಆಂಟಿಸಿಪೇಟ್ ಮಾಡ್ತಿದ್ರೆ ಆತರ ಏನು ಇಲ್ಲ. ಗೋವರ್ಧನ ನೀವ್ ಅವತ್ತು ತುಂಬಾ ದೊಡ್ಡದಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ಗೋವರ್ಧನ ಯಾವ್ದೋ ಬೆಟ್ಟದಿಂದ ಹುಟ್ ಬಂದ ಅದೆಲ್ಲ ಹೇಳಿದ್ರಿ. ನಂಗೆ ಅದೆಲ್ಲ ಹೋಗ್ಲಿಲ್ಲ ತಲೆಗೆ. ಆದ್ರೆ ಏನ್ ನೆನ್ಪಿದೆ ಅಂದ್ರೆ ಲಾಫಿಂಗ್ ಬುದ್ಧ ಅನ್ನೋನು ಎಲ್ಲಾ ಕಡೆ ಸಂತೋಷ ಖುಷಿನ ಹರಡ್ತಾ ಇರ್ತಾನೆ, ಹಂಚ್ತಾ ಇರ್ತಾನೆ ಎಲ್ಲರ ಜೊತೆಗೆ. ಈ ಗೋವರ್ಧನ ಅಂತ ಇಟ್ರೆ ಐ ಥಿಂಕ್ ಅಪೀಲಿಂಗ್ ಆಗಿರಲ್ಲ ಅನ್ಸುತ್ತೆ. ಗೋವರ್ಧನ ಅಂತ ಫಿಲ್ಮ್ ಪೋಸ್ಟರ್ ಅಷ್ಟು ಅಪೀಲಿಂಗ್. ನಾನೇ ಗೋವರ್ಧನ ಅಂದ್ರೆ ಮೋಸ್ಟ್ಲಿ ಇಗ್ನೋರ್ ಮಾಡ್ಬಿಟ್ಟಿರ್ತೀನಿ ನಾನು. ಲಾಫಿಂಗ್ ಬುದ್ಧ ಕೇಳಿದ ತಕ್ಷಣ ಸ್ವಲ್ಪ ಸಾರಿ ಇಂಟರಪ್ಟ್ ಮಾಡಿದ್ನ. ನೀವೇ ಹೇಳಿ. ನನ್ ಮುಗೀತು. ನಾವು ಉತ್ತರ ಕೊಡಂಗಿಲ್ಲ, ನೀವು ಕೊಡ್ಬೇಕು. ಅಂದ್ರೆ ಇದು ಸಫೈಸ್ ಆಯ್ತಾ ಆದ್ರೆ ಪ್ರಶ್ನೆನ? ಇಲ್ಲ ಅನ್ಸುತ್ತಲ್ವಾ? ಓಕೆನಾ? ನಿಮ್ಗೆ ಏನ್ ಅನಿಸ್ತೋ ಅಷ್ಟೇ. ಏನ್ ಮಾಡೋದು? ಈ ಸಾಬೂನ್ಗಳ ಕೊಡೋಣ ಅಷ್ಟಕ್ಕ ಶಕ್ತಿನೂ ಇಲ್ಲ, ಬೆಳಕು ಸಿಕ್ತಿಲ್ಲ. ಥಿಯೇಟರ್ ನಲ್ಲಿ ಜನ ಖಂಡಿತ ಭಾವುಕರಾಗ್ತಾರೆ ಎಂದು ನಂಬಿರುವ ದೃಶ್ಯ ಯಾವುದು? ಮೋಸ್ಟ್ಲಿ ಗೋವರ್ಧನಂಗೆ ಅದೇ ಅವನಿರುವಂತ ಜೋವಿಯಲ್ ಸಿಸ್ಟಮ್ ಇಂದ ಅವನಿಗೊಂದು ಡಿಸಾಸ್ಟರ್ ಆಗತ್ತೆ. ಸೊ ಆ ಡಿಸಾಸ್ಟರ್ ಅಲ್ಲಿ ಸ್ವಲ್ಪ ಜನ ಫೀಲ್ ಆಗ್ತಾರೆ ಅಂತ ಅನ್ಸುತ್ತೆ ನನಗೆ. ಆ ಮೂಮೆಂಟ್ ಮೋಸ್ಟ್ಲಿ ಟ್ರೈಲರ್ ಅಲ್ಲೂ ಇದೆ, ಕಾಯಿನ್ ಹಾಕಿ ತೂಕ ಚೆಕ್ ಮಾಡೋದು. ಸೊ ಆ ಸೀನು ಸ್ವಲ್ಪ ಎಮೋಷನಲ್ ಆಗ್ತಾರೆ. ಗೋವರ್ಧನನ್ ಮೇಲೆ ಎಮೋಷನಲ್ ಆಗ್ತಾರೆ. ಒಂದ್ ರೀತಿ ಚಾರ್ಲಿ ಚಾಪ್ಲಿನ್ ಅದೇ ತರ ಅನ್ಸುತ್ತಲ್ವಾ? ಅಂದ್ರೆ ನಗು ಬರ್ತಾ ಇರತ್ತೆ, ನೋಡಿದ್ರೆ ನಗು ಬರ್ತಾ ಇರತ್ತೆ. ಬಟ್ ಆಕ್ಚುಲಿ ಒಂದ್ ಕ್ಷಣ ಯೋಚನೆ ಮಾಡಿದ್ರೆ ಪಾಪ ಅಂತ ಅನ್ಸುತ್ತೆ. ನಾನ್ ನಿನ್ ಮನೆಯಿಂದ ಊಟ ಮಾಡಲ್ಲ ಅಂತ ಹೇಳಿ ಅಲ್ಲಿ ಕದ್ದು ಮುಚ್ಚಿ ತಿಂತಿರೋದ್ ನಗು ಬರುತ್ತೆ. ಬಟ್ ಇನ್ನೊಂದ್ ಕಡೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಸುಮಾರಷ್ಟು ಇನ್ಸಿಡೆಂಟ್ ಇದೆ. ಬಟ್ ಆಸ್ ಅ ಕ್ಯಾರೆಕ್ಟರ್ ನನ್ಗನ್ಸಿದ್ದು ಅಲ್ಲಿ ಆ ಪೋರ್ಷನ್, ವೆಯ್ಟ್ ಲಾಸ್ ಪೋರ್ಷನ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಫೀಲ್ ಆಗ್ತಾರೆ. ಲಾಸ್ಟ್ ಅಲ್ಲಿ ಖುಷಿ ಪಡ್ತಾರೆ. ನೀವ್ ಜೋರಾಗಿ ಓದ್ಬೇಕು. ನೀವು ನಂಗೇನೋ ಚೀಟಿಂಗ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಅವ್ರು ನಿಜ ಜೀವನದಲ್ಲೂ ಹೇಳಲ್ಲ ಈ ಪ್ರಶ್ನೆ. ಸತ್ಯವತಿ ಸತ್ಯನ ಹೇಳ್ತಾರ ಸಿನಿಮಾದಲ್ಲಿ. ಅವರ ಪಾತ್ರ ಮತ್ತೆ ಹೇಗಿರುತ್ತೆ ಅಂದ್ರೆ? ಸತ್ಯವತಿ ಸಿನಿಮಾದಲ್ಲೂ ಸತ್ಯವನ್ನ ಹೇಳಿದಾರ ಅಥವಾ ಅವರ ಪಾತ್ರ ಹೇಗಿರುತ್ತೆ? ಅಂದ್ರೆ ಸತ್ಯವಾನ್ ಸಾವಿತ್ರಿ ಇದೆಯಲ್ಲ, ಅದು ನಾನು ಇದ್ರ ಸ್ಕೂಲಲ್ಲಿ ಮಾಡಿದ್ ಮೊದಲನೇ ನಾಟಕ ಅದು. ಆಕ್ಚುಲಿ ಸತ್ಯವಾನ್ ಸಾವಿತ್ರಿ ಅಂದ್ರೆ ಅವಳು ಗಂಡನ್ಗೋಸ್ಕರ ಏನೇನ್ ತ್ಯಾಗ ಮಾಡ್ತಾಳೋ. ಮೋಸ್ಟ್ಲಿ ನನ್ಗನ್ಸದು ಭರತ್ ಅವರು ಅದನ್ನ ಇಟ್ಕೊಂಡು ಸತ್ಯವತಿ ಅಂತ ಇಟ್ಟಿರ್ಬೋದೇನೋ ಹೆಸರು. ಏನಾದ್ರೂ ಅವಳು ಗಂಡನ್ ಪರ ಬಿಟ್ಕೊಡಲ್ಲ ಅಂತ ನನ್ಗನ್ಸುತ್ತೆ. ಅದಕ್ಕೆ ಸತ್ಯ ಹೇಳ್ತಾಳ. ಅಫ್ಕೋರ್ಸ್ ಸತ್ಯ ಹೇಳ್ತಾಳೆ. ನಿಮ್ಗೆ ಹೇಳ್ತಾಳಲ್ಲ, ಏನನ್ನ ತಿನ್ಕೊಂಡ್ ಬಂದಿಲ್ಲ ನನಗಂದ್ರೆ ಅಂತ. ನನ್ಗೇನ್ ಅನ್ಸಿಲ್ಲಪ್ಪ, ಅಷ್ಟೆಲ್ಲ ಸತ್ಯ ಹೇಳಿದ. ಸಾರಿ,
ಈಗ ಫಿಲ್ಮ್ ಮೇಕರ್ಸ್ ಗಳಿಗೆ ಇರುವ ಅತಿ ದೊಡ್ಡ ಚಾಲೆಂಜ್ ಏನು? ಅತಿ ದೊಡ್ಡ ಚಾಲೆಂಜ್ ಆಡಿಯನ್ಸ್. ಸೊ ಯಾಕಂದ್ರೆ ಅವರು ಪ್ರತಿದಿನ ಆದ್ರೆ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಕಾಂಟೆಂಟ್ ಮೇಕರ್ಸ್ ಕಾಂಟೆಂಟ್ ಗಳನ್ನ ನೋಡ್ತಾ ಇರೋದ್ರಿಂದ ಅವ್ರ ಫಿಂಗರ್ ಟಿಪ್ ಅಲ್ಲಿ ಎಲ್ಲವೂ ಸಿಗೋದ್ರಿಂದ ಆ ಆಡಿಯನ್ಸ್ ಅನ್ನ ಥಿಯೇಟರ್ ಕರ್ಕೊಂಡ್ಬಂದು ಖುಷಿ ಪಡಿಸುವಂತದ್ದು ಚಾಲೆಂಜು ತುಂಬಾ ದೊಡ್ಡದಾಗಿದೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಎವ್ರಿಬಡಿ ಇಸ್ ಎ ಕ್ರಿಯೇಟರ್. ನಾವು ಯಾರು ಸುಮ್ನೆ ಕೂತಿಲ್ಲ ಮನೇಲಿ. ಸಾಫ್ಟ್ವೇರ್ ಇಂಜಿನಿಯರ್ಸು ರೀಲ್ಸ್ ಮಾಡ್ತಿದ್ದಾರೆ, ಹೌಸ್ ಮೇಕರ್ಸು ರೀಲ್ ಮಾಡ್ತಿದ್ದಾರೆ. ಸೊ ಯಾರಿಗೂ ಅವರ ಪ್ರೊಫೆಷನ್ ಬಿಟ್ಟು ಇದನ್ನ ಪ್ಯಾಷನ್ ಆಗಿ ತಗೊಂಡವ್ರಿಗೆ ಯಾರಿಗೂ ಇವತ್ತು ಫಿಲ್ಮ್ ಮೇಕಿಂಗ್ ಇಸ್ ನಾಟ್ ಸೋ ಡಿಫಿಕಲ್ಟ್ ಅಂತ ಅನ್ಸಿದೆ. ಸೊ ಹಂಗಾಗಿ ಅವ್ರಿಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅನ್ನೇ ತಗೊಂಡ್ಬಂದು ಅವ್ರು ಥಿಯೇಟರ್ಗೆ ಬಂದು ನೋಡೋ ತರ ಮಾಡುವಂತ ಟಾಸ್ಕ್ ತುಂಬಾ ದೊಡ್ಡದಿದೆ ಅಂತ ಅನ್ಸುತ್ತೆ. ಅದೇ ವಿಫೆಸ್ ಅಂದ್ರೆ ಫಿಲ್ಮ್ ಫೆಸ್ಟಿವಲ್ ಬರೋದ್ರಲ್ಲ ಹೇಳ್ತಿರಲ್ಲ ಶಾರ್ಟ್ ಆನ್ ಐಫೋನ್. ಎಸ್ ಎಕ್ಸಾಕ್ಟ್ಲಿ, ಫೋನ್ ಅಲ್ಲೇ ಶೂಟ್ ಮಾಡಿ ಒಂದ್ ಸಿನಿಮಾ ತೆಗಿತಾರೆ, ಹ್ಯಾಂಡಿ ಕ್ಯಾಮಲ್ ತೆಗಿತಾರೆ. ಸೊ ಈ ತರದ್ದೆಲ್ಲ ಲಿಬರ್ಟಿ ಇರ್ಬೇಕಾರೆ ಸೊ ಆಡಿಯನ್ಸ್ ಇಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಕಾಯ್ತಾ ಆಯ್ತಾನೆ. ಸಿನಿಮಾ ಪ್ರೇಕ್ಷಕರನ್ನು ಥಿಯೇಟರ್ಗೆ ಕರೆತರಲು ಚಿತ್ರತಂಡ ಮಾಡಿರುವ ಉಪಾಯ ಏನು? ಉಪಾಯ ಏನು ಆಕ್ಚುಲಿ ನಂಗೆ ಅದೇ ಅನ್ಸಿದ್ದು. ಇದು ಪ್ರಮೋಷನ್ ಅಲ್ಲಿ ಎಷ್ಟೊಂದು ಏನೇನೋ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ರಲ್ಲ ಅಂತ. ಅಂದ್ರೆ ಒಂದು ಇದು ಬಾಗ್ನ ಕೊಟ್ಟಿದ್ದೆಲ್ಲ ನನಗ್ ಸಖತ್ ಇಷ್ಟ ಆಯ್ತು. ಅಂದ್ರೆ ಮನೆಗೆ ಹೋಗಿ ಪೊಲೀಸ್ ಕ್ವಾರ್ಟರ್ಗೆ ಹೋಗ್ಬಿಟ್ಟು ಬಾಗ್ನ ಕೊಟ್ಟಿದ್ದು. ಮತ್ತೆ ಅಂದ್ರೆ ರೀಚ್ ಮಾಡ್ತಿರೋ ಕ್ರೌಡ್ ಇರ್ಬೋದು, ಯಾರ್ಯಾರು ಗಮನ ಸೆಳೆಯಕ್ ಟ್ರೈ ಮಾಡ್ತಾ ಇದೀವಿ ಆ ದೃಷ್ಟಿಯಿಂದ ಆಗ್ಬೋದು. ಮತ್ತೆ ದಿಗಂತ್ ಏನು ಅಂತ ಹೇಳ್ತಾ ಇಲ್ವಲ್ಲ, ಇದರ ಆದ್ರೆ ಏನು ಅಂತ ಬಿಟ್ಕೊಡ್ತಿಲ್ವಲ್ಲ. ಐ ಥಿಂಕ್ ಅದು ಸಖತ್ ಸ್ಟ್ರಾಟಜಿ ವರ್ಕ್ ಆಗ್ತಿದೆ. ಎಸ್, ಪ್ರಮೋಷನ್ಸ್ ಅಲ್ಲಿ ಈ ಸರಿ ಸೈಕಲ್ ನ ಆಡ್ ಮಾಡಿದ್ವಿ, ಬೆಲ್ ಬಾಟಮ್ ಮಾಡಿದ್ವಿ ಸೈಕಲ್ದು. ಸೊ ಅದಾದ್ಮೇಲೆ ಯಾವ ಸಿನಿಮಾಗೂ ನಾವು ಅದನ್ನ ವಾಪಸ್ ತಂದಿರ್ಲಿಲ್ಲ. ಬಟ್ ಈ ಸಿನಿಮಾಗ ಅದ್ ಬೇಕು ಅಂತ ಅನಿಸ್ತು. ಸೊ ಸೈಕಲ್ ಪ್ರಮೋಷನ್ ತಂದಿದೀವಿ. ಅಂಡ್ ಆ ಪ್ರಮೋಷನ್ಸ್ ಅಲ್ಲಿ ಆಡ್ ಮಾಡಿರೋ ಕಂಟೆಂಟ್ ಮಜಾ ಇದೆ. ಸ್ಪೀಕರ್ ಅಲ್ಲಿ ಯಾರೆಲ್ಲೇ ಟ್ರಾಫಿಕ್ ಅಲ್ಲಿ 4 ವೀಲರ್ ತೆಗಿರಿ, 2 ವೀಲರ್ ತೆಗಿರಿ ಅಲ್ಲಿ ಕೇಳಿಸ್ಕೊಳ್ರಿ, ಇಲ್ಲೇ ರಿಷಬ್ ಶೆಟ್ಟಿ ಒಂದ್ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದಾರೆ ಲಾಫಿಂಗ್ ಬುದ್ಧ ಅಂತ, 30ಕ್ಕೆ ರಿಲೀಸ್ ಆಗ್ತದೆ, ಎಲ್ರು ಹೋಗ್ಬೇಕು ಗೊತ್ತಾಯ್ತಲ್ಲ ಅಂತ. ಸೊ ಈ ತರದ ಕಾಂಟೆಂಟ್ ಎಲ್ಲ ಕ್ರಿಯೇಟಿವ್ ಆಗಿ ಏನೋ ಒಂದಿಷ್ಟು ಸಾಹಸ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಎಲ್ರು ಸೇರಿ ಮಾಡ್ತಿರುವಂತದ್ದು. ಎಲ್ಲಾ ಬೇಸಿಕ್ ಪ್ರಮೋಷನ್ಸ್ ಆಗೋದು ನಿಮ್ಮನ್ ಥಿಯೇಟರ್ ಕರಿಯಕ್ಕೆ. ಈ ಬೇಸಿಕ್ ಪ್ರಮೋಷನ್ ನಿಮ್ಮನ್ ಥಿಯೇಟರ್ ಕರಿಯಕ್ಕೆ. ಸೊ ಪ್ಲೀಸ್ ಡೂ ಕಮ್. ಈಗಿನ ಹೊಡಿ ಬಡಿ ಸಿನಿಮಾಗಳ ನಡುವೆ ಬುದ್ಧನನ್ನು ಜನ ಹೇಗೆ ಸ್ವೀಕರಿಸಬಹುದು? ಅಂದ್ರೆ ಎಲ್ಲಾ ಸಿನಿಮಾಗಳಿಗೂ ಒಂದೇ ತರದ ಆಡಿಯನ್ಸ್ ಇರಲ್ಲ. ಅಂಡ್ ಎಲ್ಲಾ ಆಡಿಯನ್ಸ್ಗೂ ಒಂದೇ ತರದ ಸಿನಿಮಾಗಳು ಇಷ್ಟನೂ ಆಗಲ್ಲ. ಮೇ ಬಿ ಪ್ರಪಂಚದಲ್ಲಿ ಅತಿ ದೊಡ್ಡ ಹಿಟ್ ಆಗಿರುವಂತ ಸಿನಿಮಾನು ಯಾರೋ ಒಬ್ಬನಿಗೆ ಇಷ್ಟ ಆಗಿರಲ್ಲ. ಸೊ ನಾನ್ ಹೇಳೋದೇನು ಅಂದ್ರೆ, ಹೇಗೆ ಜನರಿಂದ ಜನರಿಗೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಹೋಗುತ್ತೋ ಸಿನಿಮಾ ನೋಡೋದ್ರ ರೀತಿಯಲ್ಲಿ, ಜಾನರ್ ರೀತಿಯಲ್ಲಿ. ಸೊ ಕಾಮಿಡಿ ಸಿನಿಮಾ ನೋಡೋದಕ್ಕೆ ಹೆಚ್ಚಿನ ವರ್ಗ ಇದೆ ಅಂತ ಅನ್ಸುತ್ತೆ ನನಗೆ. ಸೊ ಆ ವರ್ಗಕ್ಕೆ ತಲುಪಬೇಕಾಗಿರೋದು ಇಸ್ ಆರ್ ಗೋಲ್. ಅಂಡ್ ಹೊಡಿಬಡಿ ಚಿತ್ರಗಳು ಖಂಡಿತವಾಗ್ಲೂ ಬೇಕು ನಮ್ಮ ಇಂಡಸ್ಟ್ರಿಗೆ. ಯಾಕೆ ಅಂದ್ರೆ ನಮ್ಮ ಸಿ ಮತ್ತೆ ಡಿ ಸೆಂಟರ್ ಅಂತ ನಾವ್ ಏನ್ ಕರಿತೀವಿ, ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ಮಲ್ಟಿಪ್ಲೆಕ್ಸ್ ಎ ಸೆಂಟರ್ ಆಗುತ್ತೆ ಅಥವಾ ಬೇರೆ ಬೇರೆ ಸೆಂಟರ್ ಗಳಲ್ಲಿ ಏನ್ ಬಂದು ರೆಗ್ಯುಲರ್ ಆಗಿ ಸಿನಿಮಾಗಳನ್ನ ನೋಡುವಂತ ಆಡಿಯನ್ಸ್ಗೆ ಲಾರ್ಜರ್ ದನ್ ಲೈಫ್ ಏನ್ ಕಾಣುತ್ತೆ ಅದೇ ಸಿನಿಮಾ. ತುಂಬಾ ರಿಯಲಿಸ್ಟಿಕ್ ಆಗಿ ಹೋಗೋದು ಸಿನಿಮಾ ಅಲ್ಲ, ಲಾರ್ಜರ್ ದನ್ ಲೈಫ್ ಏನ್ ಕಾಣುತ್ತೆ ಅದು ಸಿನಿಮಾ ಅಂತ ಅವ್ರಿಗೆ ಆಸೆ ಇರುವಂತ ತುಂಬಾ ಜನ ಇದ್ದಾರೆ. ಸೊ ಅವ್ರಗಳಿಗೂ ಡಿಸಪಾಯಿಂಟ್ ಆಗ್ಬಾರ್ದು. ಹಂಗಾಗಿ ಈ ತರ ಸಿನಿಮಾಗಳು, ಹೊಡಿಬಡಿ ಸಿನಿಮಾಗಳು ಬೇಕು, ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬೇಕು. ಎರಡು ಸಮಪಾಲಿನಲ್ಲಿ ಇದ್ದಾಗ ಮಾತ್ರ ಒಂದು ಇಂಡಸ್ಟ್ರಿ ಗೆಲ್ಲೋದಕ್ಕೆ ಸಾಧ್ಯ ಅಂತ ನನ್ಗನ್ಸುತ್ತೆ. ಸಿಕ್ಕಾಪಟ್ಟೆ ತಿಳ್ಕೊಂಡ್ಬಿಡ್ತೀವಲ್ಲ. ಓಕೆ, ನಾನು ಎಷ್ಟು ಜೋರಾಗಿ ಕೇಳ್ತಾ ಇದ್ದೀನಿ ನನ್ನ ಪ್ರಶ್ನೆಗಳನ್ನ. ನೀವು ಫಸ್ಟ್ ಅದನ್ನ ಓದ್ಕೊಂಡು ಇವ್ರನ್ನ ಕೇಳ್ಬೋದ ಈ ಪ್ರಶ್ನೆ ಅಂತ. ಇದು ಈ ಸಿನಿಮಾ ಎಲ್ಲ ವರ್ಗದ ಪ್ರೇಕ್ಷಕರಿಗೆ ಹೇಗೆ ಕನೆಕ್ಟ್ ಆಗುತ್ತೆ? ಈಗ ಫಸ್ಟ್ ಮೇನ್ ಆಗಿ ಮಾಡಿದ್ ನಾವು ಈ ಸಿನಿಮಾ ಯಾರಿಗೆ ಅಂದ್ರೆ ಪೊಲೀಸ್ಗೋಸ್ಕರ ಅಂತಾನೆ ಅಲ್ವಾ ಮಾಡಿರೋದು. ಬಟ್ ಪೊಲೀಸ್ ಅವ್ರು ಯಾಕೆ ಅವ್ರಿಗೋಸ್ಕರ ಮಾಡ್ತಿರೋದು ಅಂದ್ರೆ, ರಿಷಬ್ ಶೆಟ್ಟಿ ಅವ್ರು ಬಂದು ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲೂ, ಅವರು ನಮ್ ತರ ಮನುಷ್ಯರೇ ಅಂತ. ಸೊ ಯಾವ ವರ್ಗಕ್ಕೆ ಅನ್ನೋದಕ್ಕಿಂತ ಎಲ್ಲಾರ್ನು ನಮ್ಮವ್ರು ಅಂತ ಕಾಣೋದನ್ನ ನಾವೆಲ್ಲರೂ ಕಲಿಬೇಕನ್ಸುತ್ತೆ. ಒಂದ್ ರೀತಿನಲ್ಲಿ ಪೊಲೀಸ್ ಅವ್ರ ಮೂಲಕ ನಮ್ಗೆ ಎಲ್ಲಾರು ನಮ್ಮವ್ರು ಅನ್ನೋದನ್ನ ತೋರಿಸ್ತಾ ಇದೆ ಈ ಸಿನಿಮಾ. ಸೊ ಯಾವ್ದೇ ಪರ್ಟಿಕ್ಯುಲರ್ ವರ್ಗಕ್ಕೆ ಸೀಮಿತ ಅಂತ ನನಗ್ ಅನ್ಸೋದಿಲ್ಲ.
ಕೆಲಸ ಮಾಡ್ತಿರೋ ಗಂಡ ಆಗ್ಲಿ ಅಥವಾ ಕೆಲಸ ಮಾಡ್ತಿರೋ ಹೆಂಡತಿ ಆಗ್ಲಿ ಮನೆಯಲ್ಲಿ ಅದನ್ನ ಸ್ವಲ್ಪ ಇಗ್ನೋರ್ ಮಾಡ್ತಾ ಇದ್ರೆ ಅದಕ್ ಕಡೆ ಸ್ವಲ್ಪ ಗಮನ ಕೊಡು ಅಂತಾನು ನಾಪ್ಸತ್ತೆ. ಮತ್ತೆ ಪೊಲೀಸರ ಬಗ್ಗೆ ಆಗ್ಲಿ ಅಥವಾ ಯಾರದೇ ಬಗ್ಗೆ ಆಗ್ಲಿ ಅವ್ರ ಕತೆ ಗೊತ್ತಿರಲ್ಲ, ಅವ್ರು ಯಾಕೆ ಹಿಂಗಿದಾರೆ ಅಂತ ನಮಗ್ ಗೊತ್ತಿರಲ್ಲ. ಅವ್ರ ಬಗ್ಗೆ ಈಸಿ ನಮ್ಗೆ ಇಲ್ಲಿ ಕೂತ್ಕೊಂಡು ಅವ್ರ ಬಗ್ಗೆ ಏನೋ ನಾವು ಜಡ್ಜ್ಮೆಂಟ್ ಮಾಡೋದು ತುಂಬಾ ಈಸಿ. ಆದ್ರೆ ಎಲ್ಲಾರ್ದು ಒಂದ್ ಇದೆ ಅಪ್ಪ ಕತೆ ಅಂತ ಸ್ವಲ್ಪ ಹೇಳತ್ತೆ. ಸೊ ಯಾವ್ದೇ ಒಂದೇ ವರ್ಗಕ್ಕೆ ಸೀಮಿತ ಅಲ್ಲ, ಎಲ್ಲಾರ್ಗು ಎಕ್ಸಾಕ್ಟ್ಲಿ. ಪೊಲೀಸ್ ಅವರು ಎಲ್ರಿಗೂ ಬೇಕು ಈ ಪ್ರಪಂಚದಲ್ಲಿ. ಯಾರಕ್ ಪೊಲೀಸ್ ಬೇಡ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ತುಂಬಾ ದೊಡ್ಡ ವ್ಯಕ್ತಿ ಆದ್ರೆ ಅವ್ನ್ ಸೆಕ್ಯೂರಿಟಿಗಾದ್ರೂ ಬೇಕು, ತುಂಬಾ ಬಡವ ಆದ್ರೆ ಅವ್ನಿಗೆ ನ್ಯಾಯ ಸಿಗೋದಕ್ಕಾದ್ರೂ ಬೇಕು. ಸೊ ನನಗನ್ಸುತ್ತೆ ಈ ಪೊಲೀಸಿನ ಕತೆ ಏನ್ ಹೇಳಕ್ ಹೊರಟಿದೀವಿ ಇದು ಎಲ್ಲಾ ವರ್ಗದವ್ರಿಗೂ ಸೇರುವಂತ ಸಿನಿಮಾ, ಎಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸ್. ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಬರೀ ಹೀರೋ ಮತ್ತೆ ಹೀರೋಯಿನ್ ಕಾಣಿಸ್ಕೊಂಡ್ರೆ ನಿಮ್ಗೆ ಅದು ಲವ್ ಸಬ್ಜೆಕ್ಟ್ ಆಗುತ್ತೆ. ಈ ಒಂದ್ ಸಬ್ಜೆಕ್ಟ್ ಅಲ್ಲಿ ಯಾವಾಗ ಒಂದು ಇಡೀ ತುಂಬು ಕುಟುಂಬವನ್ನ ಒಂದು ಸಿನಿಮಾದಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಡ್ತಾರೆ ಅಂಡ್ ಎಲ್ಲರಿಗೂ ಒಂದು ಈಕ್ವಲ್ ವ್ಯಾಲ್ಯೂಸ್ ಕೊಡ್ತಾರೆ, ಅವಾಗ ಅದು ಫ್ಯಾಮಿಲಿ ಸಿನಿಮಾ ಆಗುತ್ತೆ. ಸೊ ಇದು ಆ ತರದ ಒಂದು ವ್ಯಾಲ್ಯೂಬಲ್ ಸಿನಿಮಾ. ಸೊ ಹಾಗಾಗಿ ಇದು ಫ್ಯಾಮಿಲಿ ಸಿನಿಮಾ. ಎಲ್ರು ಬಂದು ಕೂತ್ಕೊಂಡು ನೋಡ್ಬೋದು, ಕಾಲೇಜ್ ಹುಡುಗರಿಂದ ಎಲ್ರು ಬಂದು ಕೂತ್ಕೊಂಡು ನೋಡ್ಬೋದು. ಯಾಕಂದ್ರೆ ಅವ್ರಿಗೆ ನಗು ಬೇಕು, ಆ ನಗುನ ಈ ಸಿನಿಮಾ ಕೊಟ್ಟಿದೆ. ವ್ಯಾಲ್ಯೂಸ್ ಬೇಕು ಫ್ಯಾಮಿಲಿ ಆಡಿಯನ್ಸ್ಗೆ, ಆ ವ್ಯಾಲ್ಯೂಸ್ ಈ ಸಿನಿಮಾದಲ್ಲಿದೆ. ಇಂಪಾರ್ಟೆನ್ಸ್ ಬೇಕು. ಸೊ ಆ ಪೊಲೀಸ್ ಇಂಪಾರ್ಟೆನ್ಸ್ ಏನು ಅನ್ನೋದು ಕೂಡ ಈ ಸಿನಿಮಾದಲ್ಲಿ ನಾವು ಹೇಳಕ್ ಕೊಟ್ಟಿದೀವಿ. ಸೊ ಹಂಗಾಗಿ ಈಕ್ವಲ್ ಆಗಿ ಎಲ್ಲರಿಗೂ ಶೇರ್ ಆಗುತ್ತೆ. ನಿಮ್ದಲ್ಲ ನನ್ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ರಾ? ಇಲ್ಲ, ನೀವು ಕೊಟ್ಟಿದ್ರಿ, ಅದಕ್ಕೆ ಎಕ್ಸ್ಟೆಂಡ್ ಮಾಡಿದೆ. ನನ್ ನೋಡಿ ಮರ್ತೇ ಹೋಗಿತ್ತು ಯಾರ್ ಪ್ರಶ್ನೆ ಅಂತ. ಓ ಮೈ ಗಾಡ್ಸ್. ಇಲ್ಲ, ದಿಗಂತ್ ಪಾತ್ರ ಏನು? ಆ ಪಾತ್ರ ಸಿನಿಮಾಗೆ ಯಾಕೆ ಬಹು ಮುಖ್ಯ? ಅವನಿಲ್ವಲ್ಲ ಸಿನಿಮಾದಲ್ಲಿ. ಇದ್ಯಾರೋ ಬೇರೆಯವರು, ದಿಗಂತ್ ಇಲ್ಲ ಅಷ್ಟೇ. ದಿಗಂತ್ ಪ್ಲೇಸ್ ಅ ಮೇಜರ್ ಕ್ಯಾರೆಕ್ಟರ್ ಇದರಲ್ಲಿ. ಈ ಸಿನಿಮಾದಲ್ಲಿ ತುಂಬಾ ಮುಖ್ಯವಾದ ಒಂದು ಪಾತ್ರವನ್ನ ನಿಭಾಯಿಸ್ತಾನೆ. ಅಂಡ್ ಸುಮಾರು ಜನ ಬರೀ ಗೆಸ್ಟ್ ಅಪಿಯರೆನ್ಸ್ ಅನ್ಕೊಂಡಿದೀರಾ. ಇಲ್ಲ, ಗೆಸ್ಟ್ ಅಪಿಯರೆನ್ಸ್ ಅಲ್ಲ, ಸ್ವಲ್ಪ ಜಾಸ್ತಿನೇ ದೊಡ್ಡದೇ ಅಪಿಯರೆನ್ಸ್ ಇದೆ ಅವನು. ಅಂಡ್ ಅವನ್ ಬಂದ ಮೇಲೆ ಇಡೀ ಕತೆಗೆ ಒಂದು ಹೊಸ ತಿರುವು ಸಿಗತ್ತೆ. ಅಂಡ್ ಆ ಮನೆಗೊಂದು ಹೊಸ ಕಳೆ ಸಿಗತ್ತೆ, ಆ ಸ್ಟೇಷನ್ಗೊಂದು ಹೊಸ ವೈಬ್ರೇಷನ್ ಸಿಗತ್ತೆ. ಸೊ ಅದನ್ನ ಆ ರೆಗ್ಯುಲರ್ ಸ್ಟೇಷನ್ ಏನಿತ್ತು ಅದು ಕಂಪ್ಲೀಟ್ಲಿ ಒಂದು ಬೇರೆ ತರ ಆಗೋದಕ್ಕೆ ದಿಗಂತ್ ಕಾರಣ ಆಗ್ತಾನೆ. ಹಾಗಾಗಿ ಹಿಸ್ ರೋಲ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಬಟ್ ಸಿನಿಮಾ ನೋಡಿನೇ ತಿಳ್ಕೊಬೇಕು. ಅದಕ್ಕಿಂತ ಮುಂಚೆ ಬಿಟ್ಕೊಟ್ಬಿಟ್ರೆ ನಮ್ ಸಿನಿಮಾದಲ್ಲಿ ಏನೋ ಜೀವ ಬಿಟ್ಕೊಟ್ಟಂಗ ಆಗ್ಬಿಡುತ್ತೆ. ಆಕ್ಚುಲಿ ಒಂದ್ಸತಿ ಪೇಪರ್ ಅಲ್ಲಿ ಬಂದಿತ್ತು ದಿಗಂತ್ ಯಾವ್ದೋ ಇಂಟರ್ವ್ಯೂ ನಲ್ಲಿ, ಮತ್ತೆ ನನ್ನ ಮುಂದಿನ ಸಿನಿಮಾ ಲಾಫಿಂಗ್ ಬುದ್ಧ ಅಂತ. ಅಯ್ಯೋ ಅವ್ರು ಹೇಳ್ಬಿಟ್ರ ಆಗಿತ್ತು. ಆಕ್ಚುಲಿ ಈ ಕ್ಯಾರೆಕ್ಟರ್ ನ ರಿಷಬ್ ಮಾಡ್ಬೇಕಾಗಿತ್ತು. ರಿಷಬ್ ಮಾಡಿದ್ದಿದ್ರೆ ನಾವು ಪೋಸ್ಟರ್ ಅಲ್ಲೂ ಕೂಡ ಅದನ್ನ ರಿವೀಲ್ ಮಾಡ್ತಾ ಇರ್ಲಿಲ್ಲ. ಅಂಡ್ ಯಾವ್ದೇ ಕಾರಣಕ್ಕೂ ಅದನ್ನ ಆ ಕ್ಯಾರೆಕ್ಟರ್ ಬಿಟ್ಕೊಡ್ಬಾರ್ದು ಅನ್ನೋದೇ ಇತ್ತು. ಬಟ್ ನಮ್ಗೆ ಆಮೇಲೆ ಅನ್ಸಿದ್ದು ಅಟ್ಲೀಸ್ಟ್ ಒಂದ್ ಸರ್ಪ್ರೈಸ್ ಎಲಿಮೆಂಟ್ ಆಗಾದ್ರೂ ಇಡಬೇಕು ಅಂತ. ಇಲ್ಲಾಂದ್ರೆ ದಿಗಂತದ್ದು ಕೂಡ ಎಲ್ಲೋ ಪೋಸ್ಟರ್ ಆಗ್ಲಿ ಪ್ರೆಸ್ ಮೀಟ್ ಆಗ್ಲಿ ಎಲ್ಲೂ ಕೂಡ ರಿವೀಲ್ ಮಾಡುವಂತ ಯೋಚನೆ ಇರ್ಲಿಲ್ಲ. ಬಟ್ ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ ಅನ್ನೋದು ಅಟ್ಲೀಸ್ಟ್ ಆಡಿಯನ್ಸ್ ಮುಂಚೆನೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಅವ್ರನ್ನ ಅಲ್ಲಲ್ಲಿ ತೋರಿಸಿದೀವಿ ಟ್ರೈಲರ್ ಎಂಡ್ ಅಲ್ಲಿ.